ಇರೋಂಥ ಪ್ರತಿಯೊಬ್ಬರು ಕೂಡ ಬೇರೆ ಕಡೆ ಕೆಲಸಕ್ಕೆ ಹೋಗ್ತಿದೆ ಇಲ್ಲಿ ಜೀವನ ನಡೆಸೋದಕ್ಕೆ ರೀಸನ್ ಏನಪ್ಪ ಅಂದರೆ ಮೇಯ್ನ್ ಆಗಿ ಕಡ್ಡಿ ಬಿಸ್ನೆಸ್. ನಮಸ್ಕಾರ. ಇವತ್ತು ನಮ್ಮ ಕಡೂರ್ ಹತ್ರ ಇರೋ ಗರ್ಜೆಗೆ ಬಂದಿದ್ದೀವಿ. ಆಲ್ಮೋಸ್ಟ್ ಕಡೂರ್ ಸುತ್ತಮುತ್ತದಲ್ಲಿ ನಮ್ಮ ಗರ್ಜೆಯಲ್ಲಿ ಮೇಯ್ನ್ ಆಗಿ ಕಡ್ಡಿ ವ್ಯಾಪಾರ ನಡೆಯುತ್ತೆ. ಸೊ ಇಲ್ಲಿಂದ ಬೇರೆ ದೇಶಕ್ಕೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಹೇಳ್ತೀನಿ ಬನ್ನಿ. ಅನ್ನೋ ಗ್ರಾಮದಲ್ಲಿ ಆಲ್ಮೋಸ್ಟ್ ಎಂಪ್ಲಾಯ್ಮೆಂಟ್ ಹೆಂಗಾಗಿದೆ ಅಂತ ಅಂದರೆ ಇದರಿಂದನೇ ಜೀವನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೆಲಸ ಬೇಕು ಅಂತಂದರೆ ಬೇರೆ ಊರಿಗೆ ಹೋಗೋ ಅವಶ್ಯಕತೆ ಇರಲ್ಲ. ಹಾಗೆ ನನ್ನ ಕೈಯಲ್ಲಿ ಕಡ್ಡಿ ಶೂಡ್ ಅಂತ ಹೇಳ್ತಾರೆ. ಇದು ಮೇಯ್ನಾಗಿ ತೆಂಗಿನ ಮರದಲ್ಲಿ ಗರಿ ಬಿಡುತ್ತಲ್ಲ, ಅದು ಮಧ್ಯದ ಆ ಕಡೆ ಈ ಕಡೆ ಎಲೆನ ತೆಗೆದುಬಿಟ್ಟು ಆಮೇಲೆ ಇದೇನು ಕಡ್ಡಿ ಸಿಗುತ್ತೆ ಇದನ್ನ ಸಿಗದ್ಬಿಟ್ಟು ತಗೊಬಂದು ಕೊಡ್ತಾರೆ. ಇಲ್ಲಿರೋ ಮೇಯ್ನ್ ಗಂಡಸ್ರು ಏನು ಮಾಡ್ತಾರೆ ಅಂದರೆ ಬೆಳಗಿನ ಜಾವ ಬೇಗ ಎದ್ದು ಎಲ್ಲ ಊರಿಗೂ ವಿಸಿಟ್ ಕೊಟ್ಟು ಒಂದು ಶಿವಡಿಗೆ 15ರಿಂದ 20 ರೂಪಾಯಿ ರೇಟ್ ಕೊಟ್ಬಿಟ್ಟು ಅಷ್ಟನ್ನು ತಗೊಂಬರ್ತಾರೆ. ಆಮೇಲೆ ಮನೇಲಿರೋ ಅಂಥ ಹೆಣ್ಮಕ್ಳು ಮತ್ತು ಗಂಡ ಹೆಂಡತಿ ಎಲ್ಲರೂ ಸೇರಿಬಿಟ್ಟು ಈ ಥರ ಇರೋ ಕಡ್ಡಿನ ಈ ಥರ ಫುಲ್ ಪಾಲಿಷ್ ಮಾಡ್ತಾರೆ. ಅಂದರೆ ಕಡ್ಡಿಲಿ ಏನು ಗರಿ ಇರುತ್ತಲ್ಲ ಅದನ್ನೆಲ್ಲ ತುಂಬ ನೀಟಾಗಿ ತೆಗೆದುಬಿಟ್ಟು ಮತ್ತೆ ಇಲ್ಲಿ ಕಟ್ ಮಾಡಿಬಿಟ್ಟು ಆಮೇಲೆ ಈ ಥರ ಉರಿನ ಕಟ್ಬಿಟ್ಟು ಒಂದು ಶಿವಡಿಗೆ ಅಲ್ಲಿ 15 ರೂಪಾಯಿಗೆ ತಂದಿರ್ತಾರಲ್ಲ ಇಲ್ಲಿ 20 ರೂಪಾಯಿಗೆ 30 ರೂಪಾಯಿಗೆ ಅದು ಕಡ್ಡಿ ಹೆಂಗಿರುತ್ತೆ ಎಷ್ಟು ನೀಟಾಗಿರುತ್ತೆ ಅದಕ್ಕೆ ಬೆಲೆ ಕೊಟ್ಬಿಟ್ಟು ಇಲ್ಲಿ ವ್ಯಾಪಾರ ಮಾಡ್ಕೋತಾರೆ. ಏನಪ್ಪ ಅಂದರೆ ಇಲ್ಲಿರೋ ಮಹಿಳೆಯರಿಗೆ ಬೇರೆ ಕಡೆ ಕೂಲಿ ಕೆಲ್ಸಕ್ಕೆ ಹೋಗಲ್ಲ. ಅವ್ರು ಏನು ಮಾಡ್ತಾರೆ ಅಂದರೆ ಈ ಥರ ಮಂಡಿಗಳಿಗೆ ಬಂದುಬಿಟ್ಟು ಇದನ್ನು ಇಷ್ಟು ನೀಟಾಗಿ ಗರಿ ತೆಗೆದು ಇಲ್ಲಿ ಕಟ್ ಮಾಡಿ ಇದನ್ನು ಕಡ್ಡಿ ಇದು ದಾರ ಕಟ್ಕೊಟ್ರೆ ಅವರಿಗೆ 100 ಕಡ್ಡಿ ಶಿವಡಿಗೆ 150 ರೂಪಾಯಿ ದುಡ್ಡು ಕೊಡ್ತಾರೆ. ಒಬ್ಬೊಬ್ಬರು ಮಹಿಳೆಯರು ದಿನಕ್ಕೆ 350ರಿಂದ 400 ಕಡ್ಡಿನ ಕಟ್ತಾರೆ. ಸೊ ಹಂಗಾಗಿ ಅವರಿಗೆ 100 ಕಡ್ಡಿಗೆ 150 ರೂಪಾಯಿ ಅಂದರೆ 300 ಕಡ್ಡಿಗೆ ಎಷ್ಟಾಗುತ್ತೆ ನೀವೇ ಲೆಕ್ಕ ಹಾಕಿ. ಇಲ್ಲಿರೋ ಅಂಥ ಮಹಿಳೆಯರು ಒಂದಿನಕ್ಕೆ 450ರಿಂದ 500 ರೂಪಾಯಿ ದುಡ್ಡನ್ನ ಸ್ವಂತ ಊರಲ್ಲೇ ದುಡಿತಾ ಇದ್ದಾರೆ. ಇನ್ನಾಗ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಕಡ್ಡಿ ಪೊರ್ಕೆ ಅದಕ್ಕೆ ಯೂಸ್ ಮಾಡ್ತಾರೆ. ಸೊ ಅದರಿಂದ ಏನಪ್ಪ ಆಗುತ್ತೆ ಅಂದರೆ ನಮ್ಮ ನೈಸರ್ಗಿಕವಾಗಿ ನಾವು ನಮ್ಮ ಸುತ್ತಮುತ್ತ ಏನು ಬೆಳೀತಾ ಇದ್ದೀವಿ ಅದರಿಂದ ನೈಸರ್ಗಿಕವಾಗಿ ಯೂಸ್ ಮಾಡ್ಕೋಬೋದು. ಪ್ಲಾಸ್ಟಿಕ್ಕು ಅಂಥವನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಇದನ್ನ ಮೇಯ್ನಾಗಿ ಯೂಸ್ ಮಾಡ್ತಾರೆ. ಅದಲ್ಲದೆ ಇದರಿಂದ ಏನೋ ಬೆಳೆ ಕೂಡ ಬೆಳಿಬೋದಂತೆ. ಕೆಲವು ಕಂಟ್ರಿಗಳಿಗೆಲ್ಲ ತುಂಬ ಎಕ್ಸ್ಪೋರ್ಟ್ ಆಗುತ್ತೆ ಇದು. ಅಲ್ಲಿ ಚೀಲ ತುಂಬಿದ್ರಲ್ಲ ಇದೆ ಇದು ಹಿಂದೆ ಇದನ್ನ ತೆಗ್ದಿಲ್ಲ ಮತ್ತೆ ನೀಟಾಗಿ ಎರ್ದಿಲ್ಲ. ಇಷ್ಟು ನೀಟಾಗಿ ಮಾಡಿ ಇಲ್ಲಿ ಕಟ್ ಮಾಡಿ ಇಲ್ಲಿಗೆ ದಾರ ಕಟ್ಬಿಟ್ಟು ಇಷ್ಟು ನೀಟಾಗಿ ಮಾಡಿ ಆ ಥರ ಚೀಲದಲ್ಲಿ ಪ್ಯಾಕ್ ಮಾಡಿ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಾರೆ. Side, cold wind, but it feels right with you. I'm heavy breathing, feels like I'm lucid dreaming. I'm not usually the type. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡ್ಬೋದಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.